ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾಗೆ ಇಡೀ ರಾಜ್ಯಕ್ಕೆ ಬಂಪರ್ ಕೊಡುಗೆಗಳನ್ನು ಕೊಡ್ತಾ ಇರೋದು ನೋಡಿ. ಸಿ.ಎಂ ಆಗ್ತಾ ಇದ್ದಾಗೆ ಫುಲ್ ಆ್ಯಕ್ಟಿವ್ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಸಿ.ಎಂ ಆದಂಥ ಬಳಿಕ ಡಿ.ಕೆ.ಶಿ ಮೊದಲ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಈ ವೇಳೆ ಹೊಸ ಯೋಜನೆಗಳನ್ನು ಘೋಷಣೆ ಮಾಡ್ತಾ ಇರೋದು 6 ಬಂಪರ್ ಘೋಷಣೆಗಳನ್ನು ಅವರು ಘೋಷಣೆ ಮಾಡ್ತಾ ಇರೋದು ನೋಡಿ. ಸಿ.ಎಂ ಆಗಿ ಅಧಿಕಾರ ಏರ್ತಾ ಇದ್ದ ಹಾಗೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೊದಲ ಗುಡ್ ನ್ಯೂಸನ್ನು ಕೊಟ್ಟಿರೋದು. ಕೆಲವು ಗಂಟೆಗಳಲ್ಲಿ ಹೊಸ ಯೋಜನೆಯೊಂದನ್ನು ಘೋಷಣೆ ಮಾಡಿಬಿಟ್ರು. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಪಾಸನ್ನು ನೀಡುವ ಮಹತ್ವದ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿವರೆಗೂ ಕೂಡ ಬರೀ ಹೆಣ್ಮಕ್ಳಿಗೆ ಫ್ರೀ ಅಂತ ಕೇಳಿ ಬರ್ತಾ ಇದ್ವಿ. ಅನೇಕ ಯುವಕರು ನಮ್ಮ ಮಕ್ಕಳಿದ್ದ ಹಾಗೆ ಬಸ್ ಪಾಸ್ ಬಗ್ಗೆ ಮಾತನಾಡ್ತಾ ಇದ್ದರು. ನಾನು ಹೋದಲ್ಲಿ ಬಂದಲ್ಲಿ ಅದಕ್ಕೋಸ್ಕರವಾಗಿ ಒಂದು ಹೊಸ ಹೆಸರನ್ನು ಅದಕ್ಕೆ ಕೊಡ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕಾಲೇಜು ಇರಲಿ, PG ಓದ್ತಾ ಇರಲಿ, PUC ಓದ್ತಾ ಇರಲಿ, SSLC ಓದ್ತಾ ಇರಲಿ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇನ್ನು ಮುಂದೆ ಉಚಿತ ಬಸ್ ಪ್ರಯಾಣ, ಅದಕ್ಕೋಸ್ಕರವಾಗಿ ಬಸ್ ಪಾಸನ್ನು ಸರ್ಕಾರದ ವತಿಯಿಂದ ಕೊಡಲಾಗುತ್ತೆ. ಅದಕ್ಕೆ ನೀವೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಮಾಡಿಬಿಟ್ರು. ಅಲ್ಲದೆ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕಲ್ಪಿಸುವ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಅನ್ನೋ ವಿಷಯವಾಗೂ ಕೂಡ ಅನೇಕ ಮಾತುಗಳನ್ನು ಕೂಡ ಅವ್ರು ಹೇಳ್ತಾ ಹೋಗಿದ್ದು. ಬರೀ ಹೆಣ್ಮಕ್ಳಿಗಲ್ಲ, ಎಲ್ರಿಗೂ ಕೂಡ ಇನ್ನು ಮುಂದೆ ಫ್ರೀ ಬಸ್ ಪಾಸ್ ಇರುತ್ತೆ ಅಂತ. ಇನ್ನು ಉದ್ಯೋಗದ ಸಮಸ್ಯೆ ಬಗ್ಗೆ ಕೂಡ ಮಾತನಾಡ್ತಾ ಇದ್ದರು. ಸದ್ಯದಲ್ಲೇ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದೀನಿ. ದೇಶದ ಭವಿಷ್ಯ ಯುವ ಜನತೆಯ ಕೈಯಲ್ಲಿದೆ. ಗ್ರಾಮೀಣ ಭಾಗದ ಯುವಕರಲ್ಲಿ ಅಡಗಿರ್ತಕ್ಕಂಥ ಸೂಕ್ತ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಯೋಗ್ಯವಾದಂಥ ವೇದಿಕೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯೊಂದನ್ನು ಇಟ್ಟಿದ್ದೀವಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹಳ್ಳಿಗಳಲ್ಲಿರ್ತಕ್ಕಂಥ ಯುವ ಸಮುದಾಯದಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಲಿಕ್ಕೆ, ಸಾಮಾಜಿಕ ಸೇವೆಯಲ್ಲಿ ಅವ್ರನ್ನ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲಿಕ್ಕೆ ದೇಶದಾದ್ಯಂತ ಭಾರತ ಜೋಡೋ ಯುವಕರ ಸಂಘಗಳನ್ನು ಸ್ಥಾಪನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಇದೀಗ ನಿರ್ಧಾರವನ್ನು ಮಾಡಿದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೆಸ್ ಮೀಟ್ನಲ್ಲಿ ಒಂದು ಮಹತ್ವದ ಯೋಜನೆಗೂ ಕೂಡ ಒಂದು ಹೆಸರನ್ನು ಇಡ್ತಾ ಇರೋದ್ರಾಗೂ ಕೂಡ ಹೇಳಿದ್ರು. ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆಗಿ ಮುಂದುವರೆದ ಭಾಗವಾಗಿ ಮುಂದಿನ ದಿನಗಳಲ್ಲಿ ಹಂತವಾಗಿ ಅದನ್ನು ಭಾರತ ಜೋಡೋ ಯುವಕರ ಸಂಘ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಕೊಡ್ತಾರೆ. ಆದರೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಈ ಮುಖಾಂತರವಾಗಿ ಇಡೀ ರಾಜ್ಯದಲ್ಲಿ ತಳಮಟ್ಟದಿಂದ ಯುವಕರನ್ನ ಒಗ್ಗೂಡಿಸುವ ಕೆಲಸ ನಡೆಯುತ್ತೆ. ಒಟ್ಟಾರೆಯಾಗಿ ಬೇರೆ ಪಂಚಾಯತ್ಗಳಲ್ಲಿರ್ತಕ್ಕಂಥ 4,000ಕ್ಕೂ ಹೆಚ್ಚು ಸಂಘಗಳನ್ನು ಸ್ಥಾಪನೆ ಮಾಡುವಂಥ ಬೃಹತ್ ಗುರಿ ಇದು. ಈ ಸಂಘಗಳು ಕೇವಲ ಹೆಸರಿಗಷ್ಟೇ ಸೀಮಿತವಾಗಿರೋದಿಲ್ಲ. ಹಳ್ಳಿಗಳ ಯುವಕರ ದೈನಂದಿನ ಪ್ರಗತಿ ಮತ್ತು ಸಾಮಾಜಿಕ ಸುಧಾರಣೆ ಕೇಂದ್ರ ಬಿಂದುಗಳಾಗಿ ಕಾರ್ಯನಿರ್ವಹಿಸ್ತವೆ. ಹಾಗೆ ಈ ಯೋಜನೆಗೆ ಮತ್ತಷ್ಟು ಬಲ ತುಂಬಲಿಕ್ಕೆ ಈ ಸಂಘಗಳೇನಿದ್ದಾವಲ್ವ, ಇವುಗಳು ಸುಗಮವಾದಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರತಿ ಸಂಘಕ್ಕೆ ಭರ್ಜರಿಯಾಗಿ 10 ಲಕ್ಷ ರೂಪಾಯಿಗಳ ಧನ ಸಹಾಯವನ್ನು ಕೂಡ ಸರ್ಕಾರದ ವತಿಯಿಂದ ಕೊಡಲಾಗುತ್ತೆ. ಈ ಆರ್ಥಿಕ ನೆರವನ್ನು ಯುವಜನತೆಯ ಕಲ್ಯಾಣ, ಕ್ರೀಡಾ ಚಟುವಟಿಕೆಗಳ ಉತ್ತೇಜನ, ಡಿಜಿಟಲ್ ಸಾಕ್ಷರತೆ, ಉದ್ಯೋಗಶೀಲತಾ ತರಬೇತಿಗಳಿಗೂ ಕೂಡ ಬಳಸಿಕೊಳ್ಬೇಕು. ಸಂಘಗಳು ಸ್ವಾವಲಂಬಿಯಾಗಿ ಬೆಳಲಿಕ್ಕೆ, ಸ್ಥಳೀಯವಾಗಿ ಅಗತ್ಯವಿರತಕ್ಕಂಥ ಸೌಲಭ್ಯಗಳನ್ನು ಸೃಷ್ಟಿಸಿಕೊಳ್ಳಲಿಕ್ಕೆ ಈ ಒಂದು 10 ಲಕ್ಷ ರೂಪಾಯಿ ಹಣ ಸಹಾಯ ಮಾಡುತ್ತೆ. ನೋಡಿ, ಭಾರತ ಜೋಡೋ ಯುವಕರ ಸಂಘಗಳ ಪ್ರಮುಖವಾದಂಥ ಉದ್ದೇಶವೇ ಅದು ಯುವಕರಲ್ಲಿ ನಾಯಕತ್ವದ ಸಾಂಸ್ಕೃತಿಕ ಮನೋಭಾವವನ್ನು ಬಿತ್ತಿ ಬೆಳೆಸಬೇಕು. ಇಂದಿನ ಯುವಕರು ನಾಳೆಯ ಪ್ರಜೆಗಳಷ್ಟೇ ಅಲ್ಲ, ಇಂದಿನ ನಿರ್ಧಾರಕರು ಕೂಡ ಅನ್ನೋ ತತ್ವದ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಪ್ರೆಸ್ ಮೀಟ್ನಲ್ಲಿ ಈ ಒಂದು ಭಾರತ ಜೋಡೋ ಜೊತೆಗೆ ಈ ಯುವಕರ ಸಂಘಗಳು ಅದು ಕೂಡ ಎಲ್ಲೆಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಈಗ ಸಿದ್ಧ ಮಾಡಲಿಕ್ಕೆ ಸಜ್ಜಾಗಿದ್ದೀವಿ ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ಹೇಳಿದರು. ನೋಡಿ, ಸ್ಥಳೀಯವಾಗಿ ಕಲೆ, ಜಾನಪದ ಸಂಸ್ಕೃತಿ ಮತ್ತು ಸಾಂಪ್ರದಾಯಿಕ ಕ್ರೀಡೆಗಳನ್ನು ಉಳಿಸಿ ಬೆಳೆಸಲಿಕ್ಕೋಸ್ಕರ ಈ ಸಂಘಗಳು ಇನ್ನು ಮುಂದೆ ಕೆಲಸ ಮಾಡ್ತವೆ. ಹಾಗಾಗಿ ಇಲ್ಲಿ ಯಾವುದು ಕೂಡ ಫೇಕ್ ಇರೋದಿಲ್ಲ. ಅದಕ್ಕೆ ತಕ್ಕನಾದಂಥ ಎಲ್ಲ ಜವಾಬ್ದಾರಿಗಳನ್ನು, ಅದರ ಮೇಲೆ ಏನೆಲ್ಲ ಹದ್ದಿನ ಕಣ್ಣನ್ನು ಯಾರು ಇಡಬೇಕು, ಯಾರೆಲ್ಲ ಮಾರ್ಗದರ್ಶನಗಳನ್ನು ನೀಡಬೇಕು, ಜೊತೆಗೆ ತುರ್ತು ಸಂದರ್ಭಗಳಲ್ಲಿ, ತುರ್ತು ಪರಿಸ್ಥಿತಿಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸೋದು, ಪರಿಸರ ಸಂರಕ್ಷಣೆಗಳನ್ನು ಮಾಡೋದು, ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ಎಲ್ಲವನ್ನೂ ಕೂಡ ಈ ಯುವಕರೇ ಇನ್ನು ಮುಂದೆ ಮಾಡ್ತಾರೆ. ಸಾಮಾಜಿಕ ಕಳಕಳಿ ದೃಷ್ಟಿಯಿಂದ ನೂತನ ಸಿ.ಎಂ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೊಸ ಯುವ ಪೀಳಿಗೆಯನ್ನು ಸೃಷ್ಟಿ ಮಾಡೋದರಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದನ್ನು ನಾವು ಮುಂದೆ ಕಾದು ನೋಡಬೇಕಾಗಿದೆ. ನೋಡಿ, ಇನ್ನೊಂದು ಕೌಶಲ್ಯ ಭಾರತ, ಈಗಾಗಲೇ ನರೇಂದ್ರ ಮೋದಿಯವರು ಒಂದು ಯೋಜನೆಯನ್ನು ತಂದಿದ್ದರು, ಒಂದು ಸ್ಕಿಲ್ ಡೆವಲಪ್ಮೆಂಟ್ನ ಮಾಡೋದು. ಅದಕ್ಕೋಸ್ಕರವಾಗಿ ಪ್ರತ್ಯೇಕವಾದಂಥ ಟ್ರೈನಿಂಗ್ ಸೆಂಟರ್ಗಳನ್ನು ಕೂಡ ಮಾಡಿದರು. ಅದೇ ನಿಟ್ಟಿನಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಕೌಶಲ್ಯ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ, ಯಾರೆಲ್ಲರೂ ಕೂಡ ಈ ಕೌಶಲ್ಯ ಭಾರತದ ಅಡಿಯಲ್ಲಿ ಬರ್ತಾರೋ ಅವರಿಗೆ ಉದ್ಯೋಗಕ್ಕೆ ಟ್ರೈನಿಂಗನ್ನು ಕೂಡ ಕೊಟ್ಟು ಅವರಿಗೆ ರೆಕ್ರೂಟ್ಮೆಂಟನ್ನು ಮಾಡಿಕೊಡ್ಲಾಗುತ್ತೆ. ವಿವಿಧ ಕಂಪನಿಗಳಿಗೆ ಸರ್ಕಾರದ ವತಿಯಿಂದಲೇ ಅವರಿಗೆ ಒಂದು ಉದ್ಯೋಗವನ್ನು ಕೊಡಿಸುವಂಥ ಕೆಲಸ.
ಹಾಗಾಗಿ ನಿರುದ್ಯೋಗ ಮುಕ್ತ ಕರ್ನಾಟಕವನ್ನು ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಹೊಸ ಹೆಜ್ಜೆಯನ್ನು ಕೂಡ ಇಟ್ಟಿದ್ದಾರೆ. ಅವರಿಗೆ ಕೆಲಸಕ್ಕೆ ಕಳಿಸುವಂಥ ಕೆಲಸ ಎಲ್ಲವೂ ಕೂಡ ಆನ್ಲೈನಲ್ಲೇ ನಡೆಯುತ್ತೆ, ಯಾವುದೂ ಕೂಡ ಫೇಕ್ ಇರೋದಿಲ್ಲ. ಜೊತೆಗೆ ಯಾರೆಲ್ಲರೂ ಕೂಡ ನಿರುದ್ಯೋಗಿಗಳಿಂದ ಬಳಲ್ತಾ ಇದ್ದಾರೆ ಈಗೆಲ್ಲ IT BT, ನಾಟ್ ಓನ್ಲಿ IT BT ಇಂಜಿನಿಯರ್ಗಳಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಡಿಗ್ರಿ ಮಾಡಿದವರು ಇರ್ಬೋದು, ಎಲ್ರಿಗೂ ಕೂಡ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಕೊಡಿಸುವಂತಹ ಜವಾಬ್ದಾರಿ ಇನ್ನು ಮುಂದೆ DKಶ ಸರ್ಕಾರ ವಹಿಸಿಕೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಎಷ್ಟು ಪರ್ಸೆಂಟ್ ನಮಗೆ ಬೇರೆ ಕಂಪನಿಗಳಿರ್ಬೋದು ಅಥವಾ ಅನ್ಯ ರಾಜ್ಯಗಳಿಂದ ಬಂದಂಥವರು ಎಷ್ಟು ಉದ್ಯೋಗ ಬೇಕು ಅನ್ನೋದನ್ನು, ಎಷ್ಟು ಉದ್ಯೋಗಿಗಳ ಸಂಖ್ಯೆ ನಮಗೆ ಬೇಕಾಗಿದೆ ಅನ್ನೋದನ್ನು ಅವ್ರು ಹೇಳ್ತಾರೋ ಅದರ ಪರ್ಸೆಂಟೇಜ್ ಆಧಾರದ ಮೇಲೆ ರೆಕ್ರೂಟ್ಮೆಂಟ್ಗಳನ್ನು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಅದೇ ಕಂಪನಿಗೆ ಕಳಿಸ್ಕೊಡೋದು. ಅಂದರೆ ಖಾಸಗಿಯವರ ಜೊತೆ ಒಂದು ಒಡಂಬಡಿಕೆಯನ್ನು ಮಾಡ್ಕೊಳ್ಳೋ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಇನ್ನು ಮುಂದೆ ಮಾಡ್ತಾರೆ. ಅದೆಲ್ಲವೂ ಕೂಡ ಆನ್ಲೈನ್ ಪ್ರಕಾರ. ಇನ್ನು ಭೂ ಗ್ಯಾರಂಟಿಯನ್ನು ಕೂಡ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ನಿಮಗೆ 2,000 ಕೋಟಿ ವೆಚ್ಚದಲ್ಲಿ ಈಗಾಗಲೇ ನಗರಗಳ ರಸ್ತೆಯ ಅಭಿವೃದ್ಧಿ. ಬಹಳಷ್ಟು ಜನರು ಇದೇ ಬೆಂಗಳೂರನ್ನ ದೂರ್ತಾ ಇದ್ದರು, ಇಲ್ಲಿ ಯಾವುದೇ ರೀತಿಯಾದಂಥ ರಸ್ತೆಗಳು ಸಮರ್ಪಕವಾಗಿಲ್ಲ, ಇಲ್ಲಿ ಆಗ್ತಕ್ಕಂಥ ಅಪಘಾತಗಳು ಎಲ್ಲದಕ್ಕೂ ಕೂಡ ರಸ್ತೆಗಳೇ ಕಾರಣ ಅಂತ ಹೇಳಿ ಪ್ರತಿನಿತ್ಯ ದೂರ್ತಾ ಇದ್ದರು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಅಂದರೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾಗೆ ಈ ಥರದ ಒಂದು ಅಚ್ಚರಿಯಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಬರೋಬ್ಬರಿ 2,000 ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಕಾಮಗಾರಿ ಕೆಲಸ ಇನ್ನು ಮುಂದೆ ನಡೆಯುತ್ತೆ. ಜೊತೆಗೆ ಬಿ ಖಾತೆಯಿಂದ ಎ ಖಾತೆಗೆ ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡಿರೋದು. ಇನ್ನು ಮುಂದೆ ಬಿ ಖಾತೆ ಇದ್ದಂಥವ್ರು ಎ ಖಾತೆಯನ್ನು ಮಾಡಿಸ್ಬೋದು, ಅದು ಇಡೀ ರಾಜ್ಯಕ್ಕೆ ವಿಸ್ತರಣೆ ಆಗ್ತಾಯಿದೆ. ಆ ಥರದ ಒಂದು ಘೋಷಣೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಈಗ ಮಾಡಿರ್ತಕ್ಕಂಥದ್ದು. ಜೊತೆಗೆ 3 ಅಂತಸ್ತಿನ ಕಟ್ಟಡಗಳಿಗೂ ಕೂಡ OC ವಿನಾಯಿತಿಯನ್ನು ಕೂಡ ಕೊಟ್ಟಿರೋದು. ನೋಡಿ, ಒಂದು ಬಂಪರ್ ಆಫರ್ಗಳ ಮುಖಾಂತರವಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ನಾನು CM ಆದರೆ, ನಾನು ಮುಖ್ಯಮಂತ್ರಿ ಆದರೆ ಏನೆಲ್ಲ ಭರವಸೆಗಳ ಮುಖಾಂತರ ಬರಬೇಕು ಅಂತ ಅಂದುಕೊಂಡಿದ್ರು ಡಿ ಕೆ ಶಿವಕುಮಾರ್, ಆ ಥರದ ಒಂದು ಕನಸುಗಳನ್ನು ಈಗ ಸಾಕಾರ ಮಾಡಲಿಕ್ಕೆ ಮುಂದಾಗ್ತಾ ಇರೋದು. ಇದಕ್ಕೂ ಮುನ್ನ ಪ್ರೆಸ್ ಮೀಟ್ಗೆ ಇವೆಲ್ಲ ಘೋಷಣೆಗಳನ್ನು ಮಾಡೋದಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಅನೇಕ ನೋವುಗಳೊಂದಿಗೆ ಮಾತನಾಡ್ತಾ ಇದ್ದರು. ಕಾಂಗ್ರೆಸ್ ಪಕ್ಷ ಹಾಗೂ ರಾಜ್ಯದ ಜನರು ನನಗೆ ಅಧಿಕಾರ ಕೊಟ್ಟಿದ್ದಾರೆ, ನಾನು ಹೊಸ ಅವಕಾಶಗಳನ್ನು ಹುಡುಕ್ತಾ ಇದ್ದೀನಿ, ರಾಜ್ಯದ ರೈತರು ನನ್ನ ಬೆನ್ನೆಲುಬು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಎಲ್ಲ ವರ್ಗದ ಜನರಿಗೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿ ಮಾಡಲಿಕ್ಕೆ ಒಂದು ದೊಡ್ಡ ಸಿದ್ಧತೆ ಮಾಡಿಕೊಂಡು ಬರ್ತಾ ಇದ್ದೀನಿ, ಹೊಸ ನವಯುಗ ಶುರುವಾಗುತ್ತೆ ಅಂತ ತೀರ್ಮಾನ ಮಾಡಿದ್ದೀನಿ, ರಾಜ್ಯದ ಜನರು ನನ್ನ ಮೇಲೆ ಅಪಾರವಾದಂಥ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ಆ ರೀತಿ ಕೆಲಸ ಮಾಡ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ರು. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ ಹೇಳ್ತಾ ಇದ್ದೆ. ಕಷ್ಟ ನೋಡಿದ್ದೀನಿ, ಖುಷಿ ನೋಡಿದ್ದೀನಿ, ಕಿರಿಯ ವಯಸ್ಸಿನಲ್ಲಿ ಅಧಿಕಾರವನ್ನು ಕೂಡ ನೋಡಿದ್ದೀನಿ, ತಿಹಾರ್ ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂತು, ನನಗೆ ಆತ್ಮವಿಶ್ವಾಸ ಇತ್ತು, ಯಾವತ್ತಿಗೂ ಕೂಡ ಕುಗ್ಗಲಿಲ್ಲ. ಆ ವಿಶ್ವಾಸದಿಂದ ರಾಜ್ಯದ ಜನರ ಸೇವೆ ಮಾಡಲಿಕ್ಕೆ ಸಾಕ್ಷಿ ಎಲ್ಲವನ್ನೂ ಕೂಡ ಇಟ್ಕೊಂಡು ಇವತ್ತು ನಾನು ಬರ್ತಾ ಇರೋದು ಅಂತ. ಈ CM ಕುರ್ಚಿ ನನ್ನದಲ್ಲ, ರಾಜ್ಯದ ಜನರದ್ದು ಹಾಗೂ ಕಾರ್ಯಕರ್ತರದ್ದು. ಸ್ವಲ್ಪ ತಡವಾಯ್ತು ಅಷ್ಟೇ, ಕೊನೆಗೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರು. ಸಿದ್ದರಾಮಯ್ಯ ಕೂಡ ಕೊಟ್ಟ ಮಾತನಂತೆ ಹೇಳಿದರು, ಅದರಂತೆ ವರಿಷ್ಠರು ನಮ್ಮಿಬ್ಬರನ್ನ ಕರೆಸಿ ಮಾತನಾಡಿದರು. ಆ ಬಳಿಕ ತೀರ್ಮಾನ ಮಾಡಿದಾಗ ಆ ಸ್ಥಾನವನ್ನು ತೆರವುಗೊಳಿಸಿ ನನಗೆ ಈ ಜವಾಬ್ದಾರಿಯನ್ನು ಹಂಚಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಒಟ್ಟಾರೆಯಾಗಿ ಕೊಟ್ಟ ಮಾತಿನ ಹಾಗೆ ಯಾವಾಗ ಹೈಕಮಾಂಡ್ ಹೇಳುತ್ತೋ ಆಗ ನಾನು ಸೀಟನ್ನು ಬಿಟ್ಟು ಇಳಿತೀನಿ ಅಂತ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಸ್ಪಷ್ಟವಾಗಿ ಹೇಳಿದ್ರು. ಆ ಮಾತಿನಂತೆ ಇವತ್ತು ನಡ್ಕೊಂಡ್ರು. ಅದೇ ಆಧಾರದ ಮೇಲೆ ಇವತ್ತು ನಾನು ಅಧಿಕಾರದಲ್ಲಿದ್ದೀನಿ, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದಿಷ್ಟು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರವಾಗಿ ಡಿ ಕೆ ಶಿವಕುಮಾರ್ ಒಂದು ಹೊಸ ಭರವಸೆಯನ್ನು ಮೂಡಿಸ್ತಾ ಇರೋದು ಜನರಲ್ಲಿ. ಏನೆಲ್ಲ ಬದಲಾವಣೆಗಳಾಗ್ಬೋದು ರಾಜ್ಯದಲ್ಲಿ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಇದಿಷ್ಟು ಬಿಗ್ ಅಪ್ಡೇಟ್ಸ್ ಅಂತ ಹೇಳ್ತೀನಿ ನಾನು. ಪ್ರಮುಖವಾಗಿ ಇಲ್ಲಿವರೆಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂತಹ ಒಂದು ಅವಕಾಶ ಹೆಣ್ಣು ಮಕ್ಕಳಿಗಿತ್ತು. ಈಗ ಅದು ವಿಸ್ತರಣೆಯಾಗಿದೆ. ಎಲ್ಲ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಎಲ್ರಿಗೂ ಕೂಡ ಇನ್ನು ಮುಂದೆ ಬಸ್ ಪಾಸ್ ಫ್ರೀ ಇರುತ್ತೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.